ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಇನ್ನೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪಾರ್ಕಿಂಗಿಂದ ಗಾಡಿ ಹೊರಗೆ ತೆಗಿತಾ ಇದ್ದೇನೆ. ಇವತ್ತಿನಿಂದ ನಮಗೆ ಈದ್ ಹಾಲಿಡೇ ಸ್ಟಾರ್ಟ್ ಆಗಿದೆ. ಕೆಲವರಿಗೆ ಈದ್ ಹಾಲಿಡೇ ಒಂದು ವಾರ ಇದ್ದರೆ, ಮತ್ತು ಕೆಲವರಿಗೆ 4 ದಿವಸ, ಮತ್ತು ಕೆಲವರಿಗೆ ಈದ್ ಹಾಲಿಡೇ ಕೂಡ ಇಲ್ಲ. ಇವರಿಗೆ ಸ್ಪೆಷಲ್ ಈದ್ ಹಾಲಿಡೇ ಇಲ್ಲ ಇವರಿಗೆ. ಇಲ್ಲಿ ಗವರ್ಮೆಂಟ್ ಸ್ಕೂಲು ಮೊನ್ನೆ ಫ್ರೈಡೇಯಿಂದ ಸ್ಟಾರ್ಟ್ ಆಗಿದೆ ಹಾಲಿಡೇ. ನಮಗೆಲ್ಲ 4 ದಿವಸದ ರಜೆ, ಅವರಿಗೆ 1 ವಾರದ್ದು ರಜೆ ಇರ್ತದೆ. ಇಲ್ಲಿ ನೋಡಿ, ಅವನು ಸೈಕಲಲ್ಲಿ ಹೋಗ್ತಾ ಇದ್ದಾನೆ ಡೆಲಿವರಿಗೆ. ಈ ಬಿಸಿಲಿಗೆ ಕೂಡ ಅಪ್ಪ ಹೇಗಿರ್ಬೋದು ಹೀಗೆ ಇವರ ಪರಿಸ್ಥಿತಿ. ಪಾಪ ಎಷ್ಟು ದೂರ ತುಳ್ಕೊಂಡು ಹೋಗಬೇಕು ಇವರಿಗೆ. ನೋಡಿ, ಅಲ್ಲೊಬ್ಬ ಹೋಗ್ತಾ ಇದ್ದಾನೆ ಆಚಿಂದ. ತುಂಬ ಮಂದಿ ಈಗ ಸೈಕಲಲ್ಲಿ ಡೆಲಿವರಿ ಕೊಡ್ತಾ ಇದ್ದಾರೆ. ಪೆಟ್ರೋಲ್ ಸೇವ್ ಆಗ್ತದೆ ಅಲ್ವಾ, ಅಲ್ಲ? ಹೌದು. ಸೊ ಹಾಗೆ ನಮಗೆ ಇವತ್ತಿನಿಂದ ರಜೆ, 4 ದಿವಸದ್ದು ಗೋಳಿ ಬಜೆ. ಆಸ್ಟನಿಗಂತೂ ಲಾಸ್ಟ್ ಫ್ರೈಡೇಯಿಂದ ಹಾಲಿಡೇ ಸಿಕ್ಕಿದೆ. ಮನೆಯಲ್ಲಿ ಭಾರೀ ಎಂಜಾಯ್ ಮಾಡ್ತಾ ಇದ್ದಾನೆ. ನೋಡಿ, ಅಲ್ಲೊಬ್ಬ ಡೆಲಿವರಿ ಹೋದ. ಓಕೆ, ಈಗ ನಾವು ಹೋಗ್ತಾ ಇರೋದು ಇವರಿಗೆ ಆಫೀಸಿಗೆ ಬಿಡಲಿಕ್ಕೆ. ಅವ್ರಿಗೆ ಇವತ್ತು ಕೆಲಸ ಇದೆ. ಇದು ನೋಡಿ, ಲೂಲು ಹೈಪರ್ ಮಾರ್ಕೆಟ್ ಬರ್ದುಬೈದು ನಮ್ದು ಗ್ರೋಸರಿ. ನಾವೆಲ್ಲ ಗ್ರೋಸರಿ ಇಲ್ಲಿಂದಲೇ ತರೋದು. ಇಲ್ಲಿ ನೋಡಿ, ಬೈಕ್ ಇಟ್ಟಿದ್ದಾರೆ ಎಲ್ಲ ತಲಬಾತ್ನವರು. ತಲಬಾತ್ನವ್ರು ಎಷ್ಟು ಇಟ್ಟಿದ್ದಾರೆ ನೋಡಿ. ಇವತ್ತು ಅಷ್ಟು ಟ್ರಾಫಿಕ್ ಎಲ್ಲ ಇರ್ಲಿಕ್ಕಿಲ್ಲ, ಯಾಕಂದ್ರೆ ರಜೆ ಅಲ್ವಾ. ನೋಡಿ, ಟ್ರಾಫಿಕ್ ಎಲ್ಲ ಕಮ್ಮಿ ಉಂಟು. ರೋಡ್ ಎಲ್ಲ ಖಾಲಿ ಇದೆ ರೋಡ್. ಬೆಳಿಗ್ಗಿನ ಹೊತ್ತು. ಈಗ ಸಂಜೆ ಮತ್ತೆ ಸ್ವಲ್ಪ ಆಗ್ಬೋದು ಟ್ರಾಫಿಕ್, ಯಾಕಂದ್ರೆ ಶಾಪಿಂಗ್ ಮಾಡ್ತಾರಲ್ವಾ ಈದಿಗೆಲ್ಲ. ಸ್ವಲ್ಪ ಸೆಕೆ ಜಾಸ್ತಿ ಇದೆ. ಸೆಕೆ, ಹೌದು, ಸೆಕೆಗೆ ಹೊರಗೆ ಸಹ ಬರುದಿಲ್ಲ ಯಾರು ಕೂಡ. ಟ್ಯಾಕ್ಸಿ ಹುಡುಕಿದ್ರು ಸಿಕ್ಕುದಿಲ್ಲ ದುಬೈಲಿ. ಇಲ್ಲಿ ನೋಡಿ, ಟ್ಯಾಕ್ಸಿದು ಲೈನ್ ನಿಂತಿದೆ. ನೋಡಿ, ಇದು ಬುರ್ಜುಮನ್ ಮಾಲ್ ಆ ಕಡೆ. ಇಲ್ಲಿ ಇದು ಬುರ್ಜುಮನ್ ಸಿಗ್ನಲ್. ಓ, ಇಲ್ಲೊಂದು ಲೆಬನ್ ಶಾಪ್ ಇದೆ. ಅಲ್ಲಿ ಹೋಗಿ ಟ್ರೈ ಮಾಡಬೇಕು ಆ ಲೆಬನ್ ಶಾಪಿಗೆ. ಈ ಏರಿಯಾದಲ್ಲಿ ಜಾಸ್ತಿ ಇಲ್ಲಿ ರೆಸ್ಟೋರೆಂಟ್ ಉಂಟು ಅಲ್ವಾ, ಈಚೆ ಸೈಡ್. ಇಲ್ಲಿ ಜೊಲೆಬಿದು ಹೊಸತಾಗ್ತದೆ, ಫಿಲಿಪೀನ್ಸ್ ಫುಡ್ ಸಿಗ್ತದೆ ಅದರಲ್ಲಿ. ಇದೆಲ್ಲ ಎಂಬಸಿ ನೋಡಿ, ಇಲ್ಲೆಲ್ಲ ಜಾಸ್ತಿ ಎಂಬಸಿ, ಹಳೆ ಎಂಬಸಿ ಎಲ್ಲ ಇಲ್ಲೇ ಇತ್ತು. ಹೌದು, ಈ ಸೈಡಲ್ಲಿ. ಇಲ್ಲಿ ಅನ್ಸರ್ ಗ್ಯಾಲರಿ, ಮೊದಲೆಲ್ಲ ನಾವು ಅನ್ಸರ್ ಗ್ಯಾಲರಿಗೆ ಬರ್ತಾ ಇದ್ವಿ ಇಲ್ಲಿ ಶಾಪಿಂಗ್ ಮಾಡಲಿಕ್ಕೆ, ಈ ಶಾಪ್ ಇದು ಮಾಲಿಗೆ. ನೋಡಿ, ಇದು ಫಾರಿನ್ ಎಂಬಸಿ ಅಂತ ಇಲ್ಲಿ ಇದೆ ನೋಡಿ, ಕಾಣ್ತಾ ಇದ್ದ? ಸರಿಯಾಗಿ ಕಾಣೋದಿಲ್ಲ ಡ್ರೈವಿಂಗಲ್ಲಿ. ಇದು ಅನ್ಸರ್ ಗ್ಯಾಲರಿ ತೋರಿಸು ನೋಡು. ಮೊದಲು ನಾವು ಇಲ್ಲೇ ಬರ್ತಾ ಇದ್ವಿ ಎಲ್ಲ ಗ್ರೋಸರಿ ಎಲ್ಲ. ಸ್ಟಾರ್ಟಿಂಗ್ ಓಪನ್ ಆದ ಟೈಮಲ್ಲಿ ತುಂಬಾ ರಶ್ ಇತ್ತು. ಹೌದು, ಈಗ ಸ್ವಲ್ಪ ರಶ್ ಎಲ್ಲ ಕಮ್ಮಿ ಇಲ್ಲ ಅನ್ಸರ್ ಗ್ಯಾಲರಿಗೆ. ನೋಡಿ, ಈಗ ಮೇ ತಿಂಗಳಲ್ವಾ, ಮೇ ತಿಂಗಳಲ್ಲಿ ನೋಡಿ ಈ ರೀತಿ ಮೇ ಫ್ಲವರ್ಸ್ ಬರ್ತದೆ ಎಲ್ಲ ಕಡೆ. ತುಂಬಾ ಚಂದ ಕಾಣ್ತದೆ ಅಲ್ವಾ? ತುಂಬಾ ಚಂದ ಕಾಣ್ತದೆ ಆಕ್ಚುಲಿ ಅದು ಮೇ ಫ್ಲವರ್ಸ್. ಇಲ್ಲಿ ರೋಡ್ ಸೈಡ್ ಅಲ್ಲಿ ತುಂಬಾ ಹಾಕಿಡ್ತಾರೆ ಅಂತ ಗಿಡ. ನೋಡಿ, ಇದು ನಮ್ದು ಕರಾಮ ಪೋಸ್ಟ್ ಆಫೀಸ್. ನಮ್ಮ ಇಂಡಿಯಾದಲ್ಲಿ ಹೇಗೆ ಪೋಸ್ಟ್ ಆಫೀಸ್ ಇದೆ, ಅಲ್ಲೇ ಇದೆ ಇಲ್ಲಿಯೂ ಅದೇ ತರ ಪೋಸ್ಟ್ ಆಫೀಸ್ ಅಂತ ಇದೆ. ಮೊದಲೆಲ್ಲ ಎಮಿರೇಟ್ಸ್ ಸೈಡ್ ಎಲ್ಲ ಇಲ್ಲಿ ಬರ್ತಾ ಇತ್ತು, ಈಗ ಡೆಲಿವರಿ ಕೊಡ್ತಾರೆ ಕೊರಿಯರ್ ಅಲ್ಲಿ. ಏನಾದರೂ ಪಾರ್ಸೆಲ್ ಬರೋದಾದ್ರೂ ಇಲ್ಲೇ ಬರ್ತದೆ. ಹೌದು, ನಮ್ದೊಂದು ಮಧುರ ಅದು ಶಾಪ್ ಉಂಟು ಆಚೆ ಕಡೆ. ಇಲ್ಲೊಂದು ಮೈಸೂರು ಪ್ಯಾಲೇಸ್ ತೋರಿಸ್ತೇನೆ ನೋಡಿ. ಮೈಸೂರು ಪ್ಯಾಲೇಸ್ ಹೋಟೆಲ್ ಉಂಟು, ಒಮ್ಮೆ ಹೋಗಿ ಟ್ರೈ ಮಾಡ್ಬೇಕು ಅಲ್ಲಿ ಕೂಡ. ದುಬೈಯಲ್ಲಿ ಒಂದಿದೆ, ನಮ್ಮ ಮೈಸೂರಲ್ಲಿ ಒಂದಿದೆ ನೋಡಿ. ಅಲ್ಲಿ ಬಂತು, ಕನ್ನಡದಲ್ಲಿ ಬರೆದಿದ್ದಾರೆ ಮೈಸೂರು ಪ್ಯಾಲೇಸ್ ಅಂತ. ನೋಡಿ, ತೋರಿಸು ಮೈಸೂರು ಪ್ಯಾಲೇಸ್ ನೋಡಿ. ನೋಡಿ, ಕಾಣ್ತದ? ನೋಡಿ, ಆಚಿಂದ ಮೇ ಫ್ಲವರ್ ನೋಡಿ ಎಷ್ಟು ಆಗಿದೆ ಎಲ್ಲ ಗಿಡದಲ್ಲಿ. ನೀರಿಲ್ಲದಿದ್ರು ಕೂಡ ಈ ಮಣ್ಣಿಗೆ ನೋಡಿ ಹೇಗೆ ಬರ್ತದೆ ಅಂತ ಹೇಳಿ. ಎಷ್ಟು ಚಂದ ಗ್ರೀನರಿ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ. ಇಲ್ಲಿ ನೋಡಿ, ಗ್ರೀನರಿ ಎಷ್ಟು ಚಂದ ಕಾಣ್ತಾ ಇದೆ. ಎಷ್ಟು ಮೇಂಟೈನ್ ಮಾಡ್ತಾರೆ ಇದಕ್ಕೋಸ್ಕರ ಅವರು, ಅಲ್ವಾ? ನೋಡಿ, ಅಲ್ಲಿ ನೋಡಿ ಎಷ್ಟು ಚಂದ ಕಾಣ್ತಾ. ಅದರಲ್ಲಿ ಹಳದಿ ಕೂಡ ಉಂಟು ಮೇ ಫ್ಲವರ್. ಇದು ನೋಡಿ, ಇದೊಂದು ಬಿಲ್ಡಿಂಗ್ ನೋಡಿ ಯಾವ ತರ ಕಟ್ಟಿದ್ದಾರೆ ಅಂತ ಹೇಳಿ. ಯಾರಾದ್ರೂ ದುಬೈ ಫ್ರೇಮ್ ನೋಡ್ಲಿಲ್ವಾ? ಇಲ್ಲಿದೆ ನೋಡಿ ದುಬೈ ಫ್ರೇಮ್.
2 ಸಲ ಹೋಗಿದೆ ದುಬೈ ಫ್ರೇಮ್ಗೆ. ಅವಾಗೆಲ್ಲ ವಿಡಿಯೋ ನಾವು ಮಾಡ್ತಾ ಇರಲಿಲ್ಲ. ಈ ಬಿಲ್ಡಿಂಗ್ ರಾತ್ರಿಯಲ್ಲಿ ತುಂಬ ಚೆನ್ನಾಗಿ ಕಾಣ್ತದೆ. ಅಲ್ಲಿ ಶೇಖಿದ್ದು ಒಂದು ಇದು ಹಾಕಿದ್ದಾರೆ, ಎಟಿಸಲಾಟ್ ಬಿಲ್ಡಿಂಗ್, ಅದು ಶೇಖಿದ್ದು ಪಿಕ್ಚರ್ ಹಾಕಿದ್ದಾರೆ ನೋಡಿ ಅಲ್ಲಿ. ಶೇಖ್ ನಯನ್, ಆ ಕಡೆ ಶೇಖ್ ಮಕ್ತುಮ್ ಇದೆ, ಈ ಕಡೆ ಶೇಖ್ ನಯನ್. ದುಬೈ ಟ್ರೇಡ್ ಇದು ಹಳೇ ಬಿಲ್ಡಿಂಗ್ ಅಂದ್ರೆ ಅದು ವೈಟ್ ಕಲರ್ ಅಲ್ಲಿ ತೋರಿಸಂತೆ, ಝೂಮ್ ಮಾಡಿ. ಬಸ್ ಹೋಗ್ತಾ ಇದೆ ಇಲ್ಲಿ. ಹಾಂ, ಇದು ಟ್ರೇಡ್ ಸೆಂಟರ್, ಹಳೇ ಬಿಲ್ಡಿಂಗ್, ಒಂದೇ ಒಂದು ಬಿಲ್ಡಿಂಗ್ ಇತ್ತು ಇಲ್ಲಿ. ಹೌದು. ಇಲ್ಲಿ ನೋಡಿ, ನಮ್ಮ ಊರಲ್ಲಾದರೆ ಒಂದು ಬ್ರಿಡ್ಜ್ ಕಟ್ಟಲಿಕ್ಕೆ ಎಷ್ಟೋ ವರ್ಷಗಳು ಹೋಗಬೇಕು. ಇಲ್ಲಿ ಒಂದು ಟ್ರೇಡ್ ಸೆಂಟರ್ ಸರ್ಕಲ್ ಅಂತ ಇತ್ತು, ಅದನ್ನು ಕಂಪ್ಲೀಟ್ ಚೇಂಜ್ ಮಾಡಿ ಎಲ್ಲ ಬ್ರಿಡ್ಜ್ ಮಾಡ್ತಾ ಇದ್ದಾರೆ. ಹೌದು, 4 ಕಡೆಗೆ ಕೂಡ ಬ್ರಿಡ್ಜ್. ಒಂದು ಕಡೆದು ಬ್ರಿಡ್ಜ್ ಕಂಪ್ಲೀಟ್ ಆಗಿದೆ, ಇನ್ನೂ ಕೂಡ 3 ಕಡೆ ಬ್ರಿಡ್ಜ್ ಆಗ್ತಾ ಉಂಟಲ್ವಾ. ಹೌದು ನೋಡಿ, ಇದೇ ಶೇಖ್ ಝಾಯದ್ ರೂಟ್ ಇವರು ಡೈಲಿ ಕೆಲಸಕ್ಕೆ ಹೋಗೋದು. ನೀನು ಈ ಕಡೆ ಬರೋದಿಲ್ಲಲ್ಲ, ಇಲ್ಲಿಂದ ಬಂದು ಅಲ್ಲಿಂದ ಚೇಂಜ್ ಮಾಡೋದಾ ಮುಂದೆ ಹೋಗಿ? ಹೌದು ನೋಡಿ, ಇದು ಇವರು ಕೆಲಸ ಮಾಡುವ ಏರಿಯಾ, ಬುರ್ಜ್ ಖಲೀಫದ ಹತ್ತಿರ. ಇದೇ ಏರಿಯಾದಲ್ಲಿ ಇವರು ಕೆಲಸ ಮಾಡೋದಿಲ್ಲ. ಇವರು ಬುರ್ಜ್ ಖಲೀಫದ ಬಿಲ್ಡಿಂಗ್ ಅಲ್ಲಿ ಕೂಡ ಕೆಲಸ ಮಾಡಿದ್ದಾರೆ, ದುಬೈ ಮಾಲ್ ಬಿಲ್ಡಿಂಗ್ ಅಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ಅಲ್ವಾ. ಬಟ್ಟೆ ಒಗ್ದು ಹಾಕ್ತಾ ಇದ್ದೇನೆ. ಬಟ್ಟೆ ಒಗ್ದು ನಾವು ಒಳಗಡೆ ಹಾಕ್ತಾ ಇದ್ದೀವಿ. ಯಾಕೆ ಗೊತ್ತುಂಟ, ಹೊರಗಡೆ ಜಾಗ ಉಂಟು ನಮಗೆ ಹಾಕಲಿಕ್ಕೆ, ತೋರಿಸ್ತೇನೆ ನೋಡಿ. ನೋಡಿ, ಅಲ್ಲಿ ಜಾಗ ಇದೆ, ಬೇಕಿದ್ರೆ ಅಲ್ಲಿ ಹಾಕ್ಬೋದು. ಆದರೆ ಯಾಕೆ ಹಾಕೋದಿಲ್ಲ ಅಂದರೆ, ಅಲ್ಲಿ ಜಾಸ್ತಿ ಹೊರಗಡೆ ಅಲ್ಲಿ ಬಿಸಿಲಿಗೆ ಹಾಕಿದರೆ ಕಲರೆಲ್ಲ ಪೇಡ್ ಆಗ್ತದೆ ಬಟ್ಟೆದು. ಅದಕ್ಕೆ ನಾವು ಒಳಗಡೆನೇ ಹಾಕೋದು. ಒಂದು ಯೂನಿಫಾರ್ಮ್ ಇದು ಕಲರ್, ಅಸ್ಟೆನಿದು ಸ್ಕೂಲಿದು ಯೂನಿಫಾರ್ಮ್ ಇದು ಕಲರೆಲ್ಲ ಅದು ಬಿಸಿಲಿಗೆ ಉಂಟಲ್ಲ ಪೇಡ್ ಆಗ್ತಾ ಉಂಟು. ಅದಕ್ಕೆ ಒಳಗಡೆ ಹಾಕ್ತಾ ಇದ್ದೇವೆ ಸಮ್ಮರಿಗೆ ನಾವು ಬಟ್ಟೆನ. ಇವತ್ತಿನ ಲಂಚಿಗೆ ಸ್ಪೆಷಲ್ ಅಂದರೆ ಮೊಟ್ಟೆ, ಹರಿವೆ ಸೊಪ್ಪು, ಮೀನಿದು ಸ್ವಲ್ಪ ಗ್ರೇವಿ ಮತ್ತು ಇಷ್ಟು ರೈಸ್, ಹಾಗೆಯೇ 1 ಬೌಲಷ್ಟು ಸಲಾಡ್, ಮಿಕ್ಸ್ ಸಲಾಡ್. ಸೊ ಇವತ್ತಿನ ಇದು ಲಂಚ್ ನಂದು. ಅಷ್ಟನ್ನು ಮೊನ್ನೆಯಿಂದ ನನಗೆ ಬಿರಿಯಾನಿ ಮಾಡು ಅಂತ ಹೇಳ್ತಾ ಇದ್ದಾನೆ. ಹಾಗೆ ಇವತ್ತು ಸಂಜೆಗೆ ಅವನಿಗೆ ಬಿರಿಯಾನಿ ಮಾಡುವ ಅಂತೇಳಿ. ನೋಡಿ, ಚಿಕನ್ ಈಗ ನೀರಲ್ಲಿ ಹಾಕಿ ಇಡ್ತಾ ಇದ್ದೇನೆ. ಪ್ರಿಪ್ರೇಷನ್ ಇನ್ನು ರೆಡಿ ಆಗಬೇಕು. ಇವತ್ತಿನ ಸಂಜೆದು ಸ್ಪೆಷಲ್ ಚಿಕನ್ ಬಿರಿಯಾನಿ. ನಾನು ಚಿಕನ್ ಬಿರಿಯಾನಿ ರೆಸಿಪಿ ಬೇಕಿದ್ದರೆ ಶೇರ್ ಮಾಡ್ತೇನೆ, ಸ್ವಲ್ಪ ಫಾಸ್ಟಲ್ಲಿ ಹೇಗೆ ನಾನು ಪ್ರಿಪೇರ್ ಮಾಡ್ತೇನೆ ಅಂತೇಳಿ ಇದೇ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೇನೆ. ಚಿಕನನ್ನು ಬಿರಿಯಾನಿ ಪೀಸ್ ಕಟ್ ಮಾಡಿಸಿದ್ದೇನೆ ದೊಡ್ಡದು. ಸೊ ಇದು ನಮಗೆ ಯೋಗಟ್ ನೋಡಿ ಈ ರೀತಿ ಸಿಗ್ತದೆ, ಅಂದರೆ ಯೋಗಟ್ಟಿಗೆ ಅಂತ ಹೇಳ್ತೇವೆ, ಮೊಸರು. ಇದನ್ನು ಹಾಕಿ ಈಗ ಮ್ಯಾರಿನೇಷನ್ ಮಾಡ್ತೇನೆ ನಾನು. ಇದರ ಜೊತೆಗೆ ಸ್ವಲ್ಪ ಮಸಾಲ ಮತ್ತು ಡ್ರೈ ಆನಿಯನ್ ಮತ್ತು ಸ್ವಲ್ಪ ಖಾರ ಹುಡಿ ನೋಡಿ ಮೊಸರು ಹಾಕಿದ್ದೇನೆ. ಈಗ ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಂತರ ಇದಕ್ಕೆ ಒಂದು ಸ್ವಲ್ಪ ಹಳದಿ, ಮೆಣಸಿನ ಹುಡಿ, ಹಾಗೆಯೇ ಸ್ವಲ್ಪ ಡ್ರೈ ಆದಂತಹ ನೀರುಳ್ಳಿ ನೋಡಿ, ಇದು ನಾನು ಆಗ ಫ್ರೈ ಮಾಡಿಟ್ಟದ್ದು. ಮ್ಯಾರಿನೇಷನ್ಗೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದ್ದೇನೆ. ಸೊ ಇದನ್ನು ಈಗ ಅರ್ಧ ಗಂಟೆ ಹಾಗೆಯೇ ಮ್ಯಾರಿನೇಷನ್ ಮಾಡಲಿಕ್ಕೆ ಬಿಡುವ. ಇಲ್ಲಿ ನಾನು ನೀರುಳ್ಳಿನ ಡೀಪ್ ಫ್ರೈ ಮಾಡ್ತಾ ಇದ್ದೇನೆ ಈ ರೀತಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವವರೆಗೂ ಫ್ರೈ ಮಾಡಬೇಕು. ಇಷ್ಟು ಬೆಳ್ಳುಳ್ಳಿ, 2 ಮೆಣಸು ಮತ್ತಿಷ್ಟು ಶುಂಠಿ ಹಾಕಿದ್ರದ್ದು ಪೇಸ್ಟ್ ಮಾಡ್ತೇನೆ ನಾನೀಗ. ಇದು ಗೋಲ್ಡನ್ ಬ್ರೌನ್ ಆಯಿತು, ಈಗ ತೆಗಿಬೋದು ಇದನ್ನು. ಡ್ರೈ ದ್ರಾಕ್ಷಿ ಮತ್ತು ಗೋಡಂಬಿ ಅಂದರೆ ಕ್ಯಾಶ್ಯೂನಟ್ ಫ್ರೈ ಮಾಡಿ ಈಗ ಈ ರೀತಿ ಸೈಡಲ್ಲಿ ಇಟ್ಟಿದ್ದೇನೆ. ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ರೆಡಿ ಆಯಿತು. ಬಿರಿಯಾನಿ ಸೀಕ್ರೆಟ್ ಏನಂದರೆ, ಈ ರೀತಿ ಕ್ಯಾಶ್ಯೂನಟ್ಟನ್ನು ನೀರಲ್ಲಿ ಹಾಕಿ ನೆನೆ ಹಾಕಿ ಇದನ್ನು ಪೇಸ್ಟ್ ಮಾಡಿ ಕೂಡ ಆ್ಯಡ್ ಮಾಡಬೇಕು. ಸೊ ಇದರಿಂದ ಟೇಸ್ಟ್ ಇನ್ನೂ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಇದಿಷ್ಟು ಪುದೀನ ಮತ್ತು ಕೊರಿಯಂಡರ್ ಈಗ ಮಿಕ್ಸಿಯಲ್ಲಿ ಹಾಕಿ ರುಬ್ಬಬೇಕು. ನೋಡಿ, ಇಷ್ಟು ಪುದೀನ ಇದೆ ಮತ್ತು ಇಷ್ಟೊಂದು ಕೊರಿಯಂಡರ್ ಇದೆ. ಈ ಗ್ಲಾಸಲ್ಲಿ 4 ಗ್ಲಾಸ್ ಅಕ್ಕಿ ತಗೊಳ್ತೇನೆ ನಾನು. ಇದು
ಬಾಸ್ಮತಿ ಇಂಡಿಯಾ ಗೇಟ್ ರೈಸ್. ನಾನು ಬಿರಿಯಾನಿ ಮಾಡುವಾಗ ಯಾವಾಗಲೂ ಕೂಡ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ತೇನೆ, ಯಾಕಂದರೆ ಯಾರಾದರೂ ಬಂದರೆ ಮತ್ತು ಅವರ ಫ್ರೆಂಡ್ಸ್ ಅವರಿಗೆಲ್ಲ ಕೊಡಲಿಕ್ಕೆ ಇರ್ತದೆ. ಹಾಗೆ ಇಲ್ಲಿ ನೀರಿಗೆ ಇಡ್ತಾ ಇದ್ದೇನೆ ನಾನು. ನೋಡಿ, ಇಷ್ಟು ದೊಡ್ಡ ಪಾತ್ರೆ ತಗೊಂಡಿದ್ದೇನೆ. ನೀರು ತುಂಬಿದ ಮೇಲೆ ಈಗ ಗ್ಯಾಸಲ್ಲಿ ಇಡ್ತೇನೆ. ಚಿಕನ್ ಗ್ರೇವಿ ಮಾಡಲಿಕ್ಕೆ ಇಲ್ಲಿ ನೀರುಳ್ಳಿ, ಟೊಮೆಟೊ ಮತ್ತು ಒಂದು ಕಾಯಿ ಮೆಣಸು ಕಟ್ ಮಾಡಿ ಇಟ್ಟಿದ್ದೇನೆ. ನಾನು ಈ ಚಿಕನ್ ಬಿರಿಯಾನಿ ಮಸಾಲ ಯೂಸ್ ಮಾಡೋದು ಶಾನ್ ಅವರದು. ಇಲ್ಲಿ ನೋಡಿ, ನಾನು ಆ ಪಾತ್ರೆಗೆ ಆಗ ನೀರುಳ್ಳಿ ಫ್ರೈ ಮಾಡಿದಂಥ ಎಣ್ಣೆನೇ ಹಾಕ್ತಾ ಇದ್ದೇನೆ. ಇದು ವೇಸ್ಟ್ ಮಾಡಲಿಕ್ಕಿಲ್ಲ, ಅದು ಎಣ್ಣೆ ಹಾಕ್ತಾ ಇದ್ದೇನೆ. ಇದಕ್ಕೆ ಬೇಕಿದ್ದರೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿ ಮತ್ತು ಸ್ವಲ್ಪ ಗೀ ಆ್ಯಡ್ ಮಾಡ್ತೇನೆ. ಆ ಎಣ್ಣೆಯಲ್ಲಿ ಈಗ ನೀರುಳ್ಳಿ ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಇದು ಬ್ರೌನ್ ಆಗುವವರೆಗೆ ಫ್ರೈ ಮಾಡಿ, ಅನಂತರ ಇದಕ್ಕೆ ಟೊಮೆಟೊ ಎಲ್ಲ ಹಾಕಬೇಕು. ಫ್ರೈ ಆಗಿದೆ, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ. ಇದು ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡಬೇಕು. ಈಗ ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೇನೆ. ಇದು ಈಗ ಹಸಿ ವಾಸನೆ ಹೋಗುವವರೆಗೆ ಸ್ವಲ್ಪ ಫ್ರೈ ಮಾಡಬೇಕು. ಈಗ ಇದಕ್ಕೆ ಒಂದು ಟೊಮೆಟೊ ಮತ್ತು ಒಂದು ಮೆಣಸಿನಕಾಯಿ ಸೇರಿಸ್ತಾ ಇದ್ದೇನೆ. ಹಾಗೆಯೇ ರೆಡಿ ಮಾಡಿಟ್ಟಂಥ ಕ್ಯಾಶ್ಯೂ ನಟ್ ಪೇಸ್ಟ್ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಕೊನೆಯಲ್ಲಿ ಇದಕ್ಕೀಗ ಬಿರಿಯಾನಿ ಪೌಡ್ರನ್ನು ಆ್ಯಡ್ ಮಾಡ್ತೇನೆ. ನೋಡಿ, ಮಸಾಲ ಆ್ಯಡ್ ಮಾಡಿದ ಮೇಲೆ ಗಮ್ ಅಂತ ಬರ್ತಾ ಉಂಟು. ಹಾಗೆಯೇ ಈಗ ಎಣ್ಣೆ ಬಿಟ್ಕೊಂಡು ಬಂದಿದೆ. ಈಗ ಇದಕ್ಕೆ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಸೇರಿಸ್ತಾ ಇದ್ದೇನೆ. ಇದಕ್ಕೆ ಮ್ಯಾರಿನೇಷನ್ ಮಾಡಿದ ಚಿಕನ್ ಕೂಡ ಆ್ಯಡ್ ಮಾಡಿದ್ದೇನೆ. ಇನ್ನಿದು ಚಿಕನ್ ಬೇಯಬೇಕು. ಚಿಕನ್ ಚೆನ್ನಾಗಿ ಬೇಯ್ತಾ ಉಂಟು. ಈಚೆ ನೀರಿಟ್ಟಿದ್ದೇನೆ ನಾನು ರೈಸಿಗೆ. ಹೀಗೆಯೇ ನಾನು ಈ ರೀತಿ ಗರಂ ಮಸಾಲೆ ಮತ್ತು ಸ್ವಲ್ಪ ಎಣ್ಣೆಯನ್ನು ಸೇರಿಸಿದ್ದೇನೆ. ಈಗ ಕುದಿ ಬರ್ತಾ ಉಂಟು, ಬರಲಿಕ್ಕಾಯಿತು. ಸ್ವಲ್ಪ ಕುದಿ ಬರುವಾಗ ಅಕ್ಕಿ ಹಾಕಿದರೆ ಆಯ್ತು. ಇದಕ್ಕೆ ಬಿರಿಯಾನಿ ರೈಸ್ ರೆಡಿ ಆಗ್ತಾ ಉಂಟು. ನೋಡಿ, ಬಿರಿಯಾನಿ ರೈಸ್ ರೆಡಿಯಾಗಿದೆ. ನಾನು ಸ್ವಲ್ಪ ಕಲರ್ ಹಾಕ್ಕೊಟ್ಟಿದ್ದೇನೆ. ಇದು ಆಪ್ಷನಲ್, ಬೇಕಿದ್ದರೆ ನೀವು ಕಲರ್ ಹಾಕ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ ಈಗ ಈ ರೈಸನ್ನು ಇದಕ್ಕೆ ಇದೇ ಸೇಮ್ ರೈಸ್ ಮಾಡಿದ ಒಂದು ಪಾತ್ರೆ ಇದೆ ಅಲ್ವಾ, ಅದಕ್ಕೆ ಲೇಯರ್ ಆಗಿ ಒಂದು ಲೇಯರ್ ರೈಸ್ ಮತ್ತು ಚಿಕನ್ ಕರಿ, ಸೊ ರೈಸ್ ಚಿಕನ್ ಕರಿ ಹಾಗೆ ಮಿಕ್ಸ್ ಮಾಡ್ತಾ ಹೋಗ್ತೇನೆ. ನೋಡಿ, ಈ ರೀತಿ ಒಂದು ಲೇಯರ್ ರೈಸ್ ಹಾಕಿದ್ದೇನೆ. ಈಗ ಇದಕ್ಕೆ ಗಾರ್ನಿಷ್ ಮಾಡಲಿಕ್ಕೆ ಸ್ವಲ್ಪ ಕ್ಯಾಶ್ಯೂ ನಟ್ ಮತ್ತು ಇದನ್ನು ಸ್ವಲ್ಪ ಹಾಕ್ತೇನೆ ನಾನೀಗ. ಕೊನೆಯಲ್ಲಿ ಈ ರೀತಿ ಗಾರ್ನಿಷ್ ಮಾಡಿ ನಾನು ಎಂಡ್ ಮಾಡ್ತೇನೆ. ಸ್ವಲ್ಪ ಹೊತ್ತು ಇದನ್ನು ಸಿಮ್ಮಲ್ಲಿ ಬೇಯಿಸ್ಲಿಕ್ಕೆ ಇಡಬೇಕು. ಸಿಮ್ಮಲ್ಲಿ ಕವರ್ ಮುಚ್ಚಿ ಇದಕ್ಕೆ ಸಿಮ್ಮಲ್ಲಿ ಇಡಬೇಕು, ದಮ್ ಬಿರಿಯಾನಿ ಹಾಗೆ. ನೋಡಿ, ಸ್ಪೆಷಲ್ ಆಸ್ಟನಿಗೆ ಬಿರಿಯಾನಿ. ಕೂತ್ಕೊಂಡು ತಿನ್ನು, ಕೂತ್ಕೋ, ಸಿಟ್, ಟೇಸ್ಟ್ ಆ್ಯಂಡ್ ಟೆಲ್ ಮಿ ಹೌ ಇಸ್ ಇಟ್. ಆಸ್ಟನ್ ಟೇಸ್ಟ್ ಮಾಡ್ತಾನೆ. ಈಗ ಅವನಿಗೆ ಸ್ವಲ್ಪ ಗ್ರೇವಿ ಇಟ್ಟಿದ್ದೇನೆ ನಾನು, ಅವನಿಗೆ ಗ್ರೇವಿ ಇಷ್ಟ ಆಗ್ತದೆ. How is it, Aston? Good. Nice? Yeah. You like it?